ಬಳ್ಳಾರಿಯಲ್ಲಿ ಬಲಿಯಾದ ಬಾಣಂತಿಯರ ಪರ ನಿಮ್ಮ ರಿಪಬ್ಲಿಕನ್ ಧ್ವನಿ ಎತ್ತಿದೆ. ಸಾವಿಗೆ ನ್ಯಾಯ ಕೊಡಿಸೋದಕ್ಕೆ ದಿಟ್ಟ ವರದಿಗಾರಿಕೆ ಮಾಡ್ತಾ ಇದೆ. ನಮ್ಮ ಒಂದು ವರದಿ 16 ಇಂಪ್ಯಾಕ್ಟ್ ಆಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ನರ್ತನವಾಗ್ತಿದೆ. ಹೆರಿಗೆಗೆಂದು ಜಿಲ್ಲಾಸ್ಪತ್ರೆ, ವಿಮ್ಸ್ ಆಸ್ಪತ್ರೆಗೆ ಹೋದವರು ಸಾವಿನ ಮನೆ ಸೇರ್ತಿದ್ದಾರೆ. ಶವವಾಗಿ ಮನೆ ಬಾಗಿಲಿಗೆ ಬರ್ತಿದ್ದಾರೆ. ಈ ಸರಣಿ ಸಾವಿನಿಂದ ಬೆಂದು ಹೋದ ಬಡವರ ಪರ ನಿಂತಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಬಾಣಂತಿಯರ ಪರ ರಿಪಬ್ಲಿಕ್ ರಿಪೋರ್ಟ್. ಒಂದು ವರದಿಯಿಂದ 16 ಇಂಪ್ಯಾಕ್ಟ್. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಾಗ್ತಿದ್ರು ಸರ್ಕಾರ ಸುಮ್ಮನೆ ಕೂತಿತ್ತು. ಯಾವೊಬ್ಬ ಸಚಿವರು ಬಳ್ಳಾರಿಗೆ ಹೋಗದೆ ನಿರ್ಲಕ್ಷ್ಯ ತೋರಿದ್ರು. ತಮಗೇನು ಗೊತ್ತಿಲ್ಲ ಎನ್ನುವಂತೆ ಮೌನವಾಗಿದ್ರು. ಆದ್ರೆ ಸರ್ಕಾರವನ್ನ ಬಡಿದೆಬ್ಬಿಸಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಒಂದು ವರದಿಯಿಂದ 16 ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಇಂಪ್ಯಾಕ್ಟ್. ಇಂಪ್ಯಾಕ್ಟ್ 1, ಡ್ರಗ್ ಕಂಟ್ರೋಲರ್ ಸಸ್ಪೆಂಡ್. ಇಂಪ್ಯಾಕ್ಟ್ 2, ಐವಿ ಫ್ಲೂಯಿಡ್ ಮೇಲೆ ಸರ್ಕಾರ ನಿಷೇಧ. ಇಂಪ್ಯಾಕ್ಟ್ 3, ಪಶ್ಚಿಮ ಬಂಗಾಳದ ಫಾರ್ಮಾ ವಿರುದ್ಧ ತನಿಖೆ. ಇಂಪ್ಯಾಕ್ಟ್ 4, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸಿಎಂ ಸೂಚನೆ. ಇಂಪ್ಯಾಕ್ಟ್ 5, ತನಿಖೆಗೆ ಬಿಜೆಪಿಯಿಂದ ಲೋಕಾಗೆ ದೂರು. ಇಂಪ್ಯಾಕ್ಟ್ 6, ಲೋಕಾಯುಕ್ತದಿಂದ ಜಿಲ್ಲಾಸ್ಪತ್ರೆ ಮೇಲೆ ದಾಳಿ. ಇಂಪ್ಯಾಕ್ಟ್ 7, ಜಿಲ್ಲಾಸ್ಪತ್ರೆ ಮುಂದೆ ಧರಣಿ ಕುಳಿತ ಶ್ರೀರಾಮುಲು. ಇಂಪ್ಯಾಕ್ಟ್ 8, ಬಿಜೆಪಿ ಮಹಿಳಾ ಮೋರ್ಚಾದಿಂದ ಆಸ್ಪತ್ರೆ ಭೇಟಿ. ಇಂಪ್ಯಾಕ್ಟ್ 9, ಸೋಮವಾರ ಬಳ್ಳಾರಿಗೆ ವಿಜಯೇಂದ್ರ ಭೇಟಿ. ಇಂಪ್ಯಾಕ್ಟ್ 10, ನಿನ್ನೆ ಆರೋಗ್ಯ ಸಚಿವ ದಿನೇಶ್ ಬಳ್ಳಾರಿ ಭೇಟಿ. ನೋಡಿದ್ರಲ್ವಾ, ನಮ್ಮ ಒಂದು ವರದಿಯಿಂದ 16 ಇಂಪ್ಯಾಕ್ಟ್ ಆಗಿದೆ. ಗಾಢ ನಿದ್ರೆಯಲ್ಲಿದ್ದ ಸರ್ಕಾರವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಡಿದೆಬ್ಬಿಸಿದೆ. ಜನರಿಗೆ ಸಮಸ್ಯೆ ಬಂದಾಗ ರಿಪಬ್ಲಿಕ್ ಕನ್ನಡ ಸದಾ ಮುಂದಿರುತ್ತೆ. ಕಾರಣ ಇದು ನಿಮ್ಮ ಧ್ವನಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಾದ್ರೂ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಗಾಢ ನಿದ್ರೆಯಲ್ಲಿದ್ದ ಸರ್ಕಾರವನ್ನ ನಿಮ್ಮ ರಿಪಬ್ಲಿಕನ್ ಬಡಿದೆಬ್ಬಿಸಿದೆ. ನಮ್ಮ ವರದಿ ಬಳಿಕ ಆರೋಗ್ಯ ಸಚಿವರು ಎದ್ನೋ ಬಿದ್ನೋ ಅಂತ ಬಳ್ಳಾರಿಗೆ ಹೋದ್ರು. ಆದ್ರೆ ಮೃತ ಬಾಣಂತಿ ಹೆಸರನ್ನೇ ಮರೆತು ಬಿಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಳ್ಳಾರಿಯಲ್ಲಿ ಡೆಡ್ಲಿ ಗ್ಲೂಕೋಸ್ಗೆ 5 ಬಾಣಂತಿಯರು ಬಲಿಯಾಗಿದ್ದಾರೆ. ಮಗುವನ್ನ ಮುದ್ದಾಡುವ ಮುನ್ನವೇ ಬಾಣಂತಿಯರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ತಾಯಿಯಾಗೋ ಕನಸು ಹೊತ್ತವರು ಮಸಣ ಸೇರಿದ್ದಾರೆ. ಮೃತರ ಮನೆಯಲ್ಲಿ ದುಃಖ ಮಡುಗಟ್ಟಿದೆ. ಕಣ್ಣೀರ ಕೋಡಿಯೇ ಹರಿಯುತ್ತಿದೆ. ಬಡವರ ಪರ ನಿಂತಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಮೃತ ಬಾಣಂತಿ ಕುಟುಂಬಕ್ಕೆ ಸಚಿವರ ಸಾಂತ್ವನ. ಬಳ್ಳಾರಿಯಲ್ಲಿ ಐವಿ ಗ್ಲೂಕೋಸ್ ಇಂದ ಬಾಣಂತಿಯರು ಉಸಿರು ಚೆಲ್ತಾ ಇದ್ರು. ನಮ್ಮ ಆರೋಗ್ಯ ಸಚಿವರು ಮಾತ್ರ ಕ್ಯಾರೆ ಎಂದಿರಲಿಲ್ಲ. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಪರಿಶೀಲನೆ ಮಾಡಿರಲಿಲ್ಲ. ಕನಿಷ್ಠ ಪಕ್ಷ ಸೌಜನ್ಯಕ್ಕಾದ್ರೂ ಮೃತ ಬಾಣಂತಿಯರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿರಲಿಲ್ಲ. ಇದನ್ನೆಲ್ಲ ನೋಡಿದ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲಿಲ್ಲ. ಈ ಬಗ್ಗೆ ಧ್ವನಿ ಎತ್ತಾ ಇದ್ದಂತೆ ನಮ್ಮ ಆರೋಗ್ಯ ಸಚಿವರು ಎದ್ನೋ ಬಿದ್ನೋ ಅಂತ ಬಳ್ಳಾರಿಗೆ ಓಡೋಡಿ ಹೋದ್ರು. ಬಾಣಂತಿ ಹೆಸರು ಗೊತ್ತಿಲ್ವಾ ಆರೋಗ್ಯ ಸಚಿವರೇ? ನಿನ್ನೆ ಬಳ್ಳಾರಿಗೆ ಹೋದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮೃತ ಬಾಣಂತಿಯರ ಮನೆಗೆ ಭೇಟಿ ನೀಡಿದ್ರು. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಆಜಾದ್ ನಗರದಲ್ಲಿರೋ ಮೃತ ಬಾಣಂತಿ ಸುಮಯ್ಯ ಮನೆಗೆ ವಿಸಿಟ್ ಕೊಟ್ಟರು. ಪೋಷಕರಿಗೆ ಸಾಂತ್ವನ ಹೇಳಿದ್ರು. ಇಷ್ಟೆಲ್ಲ ಆದ್ರೂ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಮೃತ ಬಾಣಂತಿಯ ಹೆಸರೇ ಗೊತ್ತಿರಲಿಲ್ಲ. ಮೊನ್ನೆ ಯಾರು ಮೊನ್ನೆ ಸುಮಯ್ಯ ಅವರು ಏನು ತೀರ್ಕೊಂಡ್ರು. ಪಾಪ ಅವರು ಒಂದು ಚಿಕಿತ್ಸೆಯನ್ನ ಪಡ್ಕೊಂಡು ಗುಣಮುಖರಾಗ್ತಾ ಇದ್ರು. ಆದ್ರೆ ದುರದೃಷ್ಟವಶಾತ್ ಅವರಿಗೆ ಮತ್ತೆ ದಿಢೀರಾಗಿ ಅವ್ರಿಗೆ ಇದರಿಂದ ಹೊರಗೆ ಬರಕ್ ಆಗ್ಲಿಲ್ಲ. ಅದಕ್ಕೆ ಇವತ್ತು ನಾನು ಬಳ್ಳಾರಿ ಆಸ್ಪತ್ರೆ ಕೂಡ ಭೇಟಿ ಕೊಡೋ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಡಾಕ್ಟರ್ಗೆ ಹೇಳದೆ ಬನ್ನಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ, ಅವ್ರಿಗೆ ಧೈರ್ಯ ತುಂಬೋಣ. ಮೃತ ಬಾಣಂತಿ ಲಲಿತಾ ಮನೆಗೂ ಭೇಟಿ. ಲಲಿತಾ ಕುಟುಂಬಸ್ಥರಿಗೆ ಸಚಿವರ ಸಾಂತ್ವನ. ಮೃತ ಬಾಣಂತಿ ಲಲಿತಾ ಮನೆಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಲಲಿತಾಗೆ ಹೆರಿಗೆ ಬಳಿಕ ಕಿಡ್ನಿ ಸಮಸ್ಯೆ ಆಯ್ತಾ ಅಂತ ಪೋಷಕರನ್ನ ಕೇಳಿದ್ರು. ಗ್ಲೂಕೋಸ್ ಹಾಕಿದ 2 ಗಂಟೆಯಲ್ಲಿ ಲಲಿತಾ ಸಾವನ್ನಪ್ಪಿದ್ರು ಅಂತ ಆಕೆಯ ಪತಿ ಹೇಳಿದ್ರು. ಕೇವಲ 2 ಬಾಣಂತಿಯರ ಮನೆಗೆ ಭೇಟಿನ
ಉಳಿದ ಬಾಣಂತಿಯರ ಮನೆಗೆ ಭೇಟಿ ಯಾವಾಗ? ಬಳ್ಳಾರಿಗೆ ಹೋದ ನಮ್ಮ ಆರೋಗ್ಯ ಸಚಿವರು ನಾಮಕಾವಾಸ್ತೆ ಅನ್ನೋ ರೀತಿ ಕೇವಲ 2 ಬಾಣಂತಿಯರ ಮನೆಗೆ ಮಾತ್ರ ಭೇಟಿ ನೀಡಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, IV ಗ್ಲೂಕೋಸ್ ಇಂದ ಬಳ್ಳಾರಿಯಲ್ಲಿ ಸತ್ತಿದ್ದು ಕೇವಲ 2 ಬಾಣಂತಿಯರಲ್ಲ, ಒಟ್ಟು 6 ಬಾಣಂತಿಯರು ಅನ್ನೋದು ನೆನಪಿರಲಿ. ಇಲ್ಲಿ ಡೆಡ್ಲಿ ಗ್ಲೂಕೋಸ್ ಇಂದ ಸಾವನ್ನಪ್ಪಿರೋದು ಬಡವರು, ಕೂಲಿ ಕಾರ್ಮಿಕರು, ಅದು ಕೂಡ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯಿಂದ. ಇಷ್ಟಾದ್ರೂ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇರೋದು ಮಾತ್ರ ವಿಪರ್ಯಾಸ. ರಂಜಿತ್ ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನಕ್ಕೆ ಎಲ್ಲಾ ತಯಾರಿ ನಡೆದಿದೆ. ಕಾಂಗ್ರೆಸ್ನ ಕಟ್ಟಿ ಹಾಕುವುದಕ್ಕೆ ವಿಪಕ್ಷಗಳು ಸಜ್ಜಾಗಿದ್ದಾರೆ. ಈ ಮಧ್ಯೆ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟುವ ಎಲ್ಲಾ ಸಾಧ್ಯತೆ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನಾಳೆಯಿಂದ ಚಳಿಗಾಲದ ಅಧಿವೇಶನ ಆರಂಭ. ಸದನದ ಒಳಗೂ ಹೊರಗೂ ಹೋರಾಟಕ್ಕೆ ಸಜ್ಜು. 10 ದಿನಗಳ ಚಳಿಗಾಲದ ಅಧಿವೇಶನಕ್ಕೆ ಕುಂದಾನಗರಿ ಬೆಳಗಾವಿ ಸಜ್ಜಾಗಿದೆ. ನಾಳೆಯಿಂದ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಯಲಿದ್ದು, ಸರ್ಕಾರದ ಆಡಳಿತ ಯಂತ್ರವೇ ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಆಗಲಿದೆ. ಅತ್ತ ಮೊದಲ ದಿನ MES ಮಹಾಮೇಳಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ. ಇತ್ತ ಸದನದ ಒಳಗೂ ಹೊರಗೂ ಬೃಹತ್ ಪ್ರತಿಭಟನೆಗೆ ವೇದಿಕೆ ಸಜ್ಜಾಗಿದೆ. ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ. ಸದನದ ಒಳಗೆ ಹೊರಗೆ ಸರ್ಕಾರದ ವಿರುದ್ಧ ಸಮರಕ್ಕೆ ವೇದಿಕೆ ಸಿದ್ಧವಾಗಿದೆ. ಪ್ರತಿಭಟನೆ ಹತ್ತಿಕ್ಕಲು ಸರ್ಕಾರದಿಂದ ಖಾಕಿ ಬಲ ಪ್ರದರ್ಶನಕ್ಕೆ ಸಜ್ಜಾಗಿದೆ. ಚಳಿಗಾಲ ಅಧಿವೇಶನಕ್ಕೆ 6,000 ಪೊಲೀಸರನ್ನ ನಿಯೋಜಿಸಲಾಗಿದೆ. 6,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಿದೆ. ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ನೇತೃತ್ವದಲ್ಲಿ ಭದ್ರತೆ ಒದಗಿಸಲಾಗಿದೆ. ಕಮಿಷನರ್ಗೆ 7 SP ದರ್ಜೆ ಅಧಿಕಾರಿಗಳು, 12 ಹೆಚ್ಚುವರಿ SP, 43 DYSP, 123 PI, 255 PSI, 3,515 ಕಾನ್ಸ್ಟೇಬಲ್, 200 ವುಮನ್ PC, 53 KSRP, 18 DR ತುಕಡಿ, 1 ಗರುಡ, 300 ಬಾಡಿ ವಾರ್ನ್ ಕ್ಯಾಮೆರಾ ಸಿಬ್ಬಂದಿ ನಿಯೋಜಿಸಲಾಗಿದೆ. ಒಟ್ಟು 6,023 ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ. ಇತ್ತ ಸದನದ ಒಳಗೆ ಮುಡಾ ವಾಲ್ಮೀಕಿ ಹಾಗೂ ಸರ್ಕಾರದ ವೈಫಲ್ಯಗಳ ವಿರುದ್ಧ ಸಮರ ಸಾರಲು ಪ್ರತಿಪಕ್ಷಗಳು ಸಜ್ಜಾಗಿವೆ. ಸದನದ ಹೊರಗೆ ಪಂಚಮಸಾಲಿ ಸಮುದಾಯ, ಕಬ್ಬು ಬೆಳೆಗಾರರು, ಪ್ರವಾಹ ಸಂತ್ರಸ್ತರ ರೈತ ಸಂಘಟನೆಗಳು, ವಕ್ಫ್ ವಿರುದ್ಧ ಹಿಂದೂ ಸಂಘಟನೆಗಳು ಸೇರಿ ಈಗಾಗಲೇ 60ಕ್ಕೂ ಅಧಿಕ ಸಂಘಟನೆಗಳಿಂದ ಪ್ರತಿಭಟನೆಗೆ ಅರ್ಜಿ ಸಲ್ಲಿಸಿವೆ. ಹೀಗಾಗಿ ಕಾಂಗ್ರೆಸ್ಗೆ ಪ್ರತಿಭಟನೆ ಬಿಸಿ ತಟ್ಟಲಿದೆ. ಅಲ್ಲದೆ ಇದಕ್ಕೆ ಉತ್ತರ ನೀಡಲು ಕಾಂಗ್ರೆಸ್ ಕೂಡ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.